ಬಂದೇ ಸರ್ ಈ ಕಡೆ ಸರ್ ಸಿಪ್ಪಿ ಸರ್ ಪಕ್ಕ ಸರ್ ಸಿಪ್ಪಿ ಸರ್ ಸರಿ ಕಡೆ ಅಕ್ಷರ ಮಂಜಾಗುತ್ತಲ್ವಾ ಇದು ಇವಾಗ ಆಲ್ರೆಡಿ ಬರೀ ರೀಡಿಂಗ್ ಕ್ಲಾಸ್ ಅಷ್ಟೇ ಯೂಸ್ ಮಾಡ್ತಾ ಇದ್ದಾರೆ. ಅದಾದರೆ ನೀವು ಅದು ಚೇಂಜ್ ಮಾಡಬೇಕು ವರ್ಷ ಬರೀ ರೀಡಿಂಗ್ ಕ್ಲಾಸ್ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನೋಡಿ ತುಂಬ ವರ್ಷ ಆಯ್ತಲ್ವಾ ತುಂಬ ವರ್ಷ ಆಯ್ತಲ್ವಾ ಧನ್ಯವಾದಗಳು ನಮ್ಮ ಗಣ್ಯರಿಗೆ. ಮನೆಗೆ ಬಂದ ಅತಿಥಿಗಳನ್ನು ಕಮಿಷನರ್ ಆದ ಶ್ರೀ ದಯಾನಂದ್ ಅವರೇ, ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಆದ ಅನುಚೇತ್ ಅವರೇ, ರಂಗದೇವ ಸಂಸ್ಥೆಯ ಸ್ಥಾಪಕರಾದ ರಾಮಕೃಷ್ಣ ಅವರೇ, ಮತ್ತು ನಮ್ಮ ಯಾತ್ರಿ ಜಸ್ಪೇ ಸ್ಥಾಪಕರಾದ ಶಾನ್ ಮತ್ತು ಮ್ಯಾಗ್ಸ್ ಅವರೇ, ಮತ್ತು ಇಲ್ಲಿ ನಮ್ಮ ಸಹೋದರ ಸಹೋದರಿಯರು, ನಮ್ಮ ಆಟೋ ರಾಜಗಳು ಮತ್ತು ನಮ್ಮ ಆಟೋ ರಾಣಿ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಒಂದು ಅನಿಸ್ತಾ ಇದೆ, ಇಷ್ಟು ವರ್ಷ ನನಗೆ 60 ವಯಸ್ಸಾಯಿತು, ಇಲ್ಲಿವರೆಗೂ ಒಂದು ದಿವಸ ನನಗೊಂದು ಆಟೋ ಬಿಡಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ. ಅದನ್ನ ಸ್ವಲ್ಪ ರೆಮಿಡಿ ಮಾಡ್ಬೇಕು ನಾವು. ಆಯ್ತು, ಇವಾಗ ನೀವೆಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ಒಟ್ಟಿಗೆ ಸೇರಿದ್ದೀರಾ. ನಮ್ಮ ಯಾತ್ರಿ ಆ್ಯಪ್ ನೀವೆಲ್ಲ ಉಪಯೋಗಿಸ್ತಾ ಇದ್ದೀರಾ. ಇದರಿಂದ ನಮ್ಮ ಜನರಿಗೆ, ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಏನು ಅನುಭವ, ಹೇಗೆ ವ್ಯತ್ಯಾಸ ಆಗ್ತಾ ಇದೆ, ಅವ್ರಿಗೆ ಬೆನಿಫಿಟ್ಸ್ ಏನಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕು. ಮೊದಲನೇದಾಗಿ ನಮ್ಮ ಯೋಚನೆ, ನಮ್ಮ ಇದು ಲಾಸ್ಟ್ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಮುಂಚೆ ನಾವು ಒಂದು ಗಿಗ್ ಎಕಾನಮಿ ಇಂಥರ ಬಗ್ಗೆ ಸ್ವಲ್ಪ ಕನ್ಸಲ್ಟೇಷನ್ಸು, ಚರ್ಚೆ ಎಲ್ಲ ನಡೆಸಿದ್ವಿ. ರಾಹುಲ್ ಗಾಂಧಿ ಅವರು ಬಂದಿದ್ರು, ನಾವೆಲ್ಲ ಸೇರಿ ಈ ಆಟೋ ಚಾಲಕರ ಜೊತೆನೂ ಒಂದು ಚರ್ಚೆ ನಡೆಸಿ ಇವಾಗ ಏನು ಬದಲಾವಣೆ ತರಬಹುದು ಅಂತ ಅದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ನಡೆಸಿದ್ವಿ. ಆ ಸಮಯದಲ್ಲಿ ಜನ ಹೇಳಿದ್ರು, ಈ ಸ್ಟಾರ್ಟ್